ಇವ್ರಿಗೇನಾದರೂ ಸರ್ಕಾರಗಳಿಗೆ ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇದ್ದರೆ ಇವ್ರಿಗೇನಾದರೂ ಸರ್ಕಾರಗಳಿಗೆ ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇದ್ದರೆ ಮೂರನೇ ಹಂತದ ಶುದ್ಧೀಕರಣ ಮಾಡಿ ರೈತರನ್ನ ಉಳಿಸಿ ಚಿಕ್ಕಬಳ್ಳಾಪುರ ಜನತೆಯನ್ನು ಉಳಿಸಿ ನಮ್ಮನ್ನೆಲ್ಲರನ್ನು ಕಾಪಾಡಿ ಅಂತ ನಾನು ಆಗ್ರಹ ಮಾಡ್ತೀನಿ. ಮುಖ್ಯಮಂತ್ರಿಗಳಿಗೆ ಧಿಕ್ಕಾರ. ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಧಿಕ್ಕಾರ. ಜಿಲ್ಲಾ ಫಸ್ಟ್ ನಮ್ಮ ರಾಜ್ಯದ ಅಧಿಪತಿ ನಮ್ಮ ದೊರೆ ಮಾನ್ಯ ಮುಖ್ಯಮಂತ್ರಿಗೆ ನೀರು ನೋಡಿ ಸರ್, ಒಂದ್ಸಲ ನೋಡಿ ಸರ್, ಹಸಿರಲ್ಲ ಇದನ್ನ ಏನಾದ್ರೂ ಮೀನುಗಳೆಲ್ಲ ಸತ್ತೋಗಿತ್ತು ಸರ್, ಮೊನ್ನೆ ಬರ್ಬೇಕಾಗಿತ್ತು. ಇದು ಉಪಮುಖ್ಯಮಂತ್ರಿಗಳು DCM ಅವ್ರಿಗೆ ಗಟ್ಟಿ ಧ್ವನಿಯಲ್ಲೇ ವಿಧಾನಸೌಧದಲ್ಲಿ ಪ್ರಶ್ನೆ ಮಾಡಲಿ ಸರ್ಕಾರದ ವಿರುದ್ಧ ಅಂತ ವಿರೋಧ ಪಕ್ಷದ ನಾಯಕರಿಗಿದೆ. ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು MC ಸುಧಾಕರ್ ಅವರಿಗೆ ಬಜೆಟ್ನಲ್ಲಿ ಮೂರನೇ ಹಂತದ ಶುದ್ಧೀಕರಣ ಕೈಬಿಟ್ಟ ಸರ್ಕಾರ, ಆಕ್ರೋಶಗೊಂಡ ಬಯಲುಸೀಮೆ ಹೋರಾಟಗಾರರು. ಅದೇ ನೀರನ್ನೇ ಬಾಟಲಿಗಳಿಗೆ ತುಂಬಿ CM DCM ಸೇರಿದಂತೆ ಜನಪ್ರತಿನಿಧಿಗಳಿಗೆ ರವಾನಿಸಿ ವಿಭಿನ್ನ ಹೋರಾಟ. ಮುಖ್ಯಮಂತ್ರಿಗಳಿಗೆ ಧಿಕ್ಕಾರ. ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಧಿಕ್ಕಾರ. ಜಿಲ್ಲಾ ಉಸ್ತುವಾರಿಗಳಿಗೆ ಚಿಕ್ಕಬಳ್ಳಾಪುರ ಜಿಲ್ಲೆ ಸೇರಿದಂತೆ ಬಯಲುಸೀಮೆ ಜಿಲ್ಲೆಗಳಿಗೆ ಹರಿಸುತ್ತಿರುವ HN ವ್ಯಾಲಿ ಮತ್ತು KC ವ್ಯಾಲಿ ನೀರಿನ ಮೂರನೇ ಹಂತದ ಶುದ್ಧೀಕರಣಕ್ಕೆ ಬಜೆಟ್ನಲ್ಲಿ ಅನುದಾನ ಮೀಸಲಿಟ್ಟಿಲ್ಲ ಅಂತ ಕುಪಿತಗೊಂಡ ಬಯಲುಸೀಮೆಯ ಹೋರಾಟಗಾರರು ಅದೇ ನೀರನ್ನೇ ಜನಪ್ರತಿನಿಧಿಗಳಿಗೆ ರವಾನಿಸಿ ನೀವು ಕುಡಿದು ತೋರಿಸಿ, ಇಲ್ದಿದ್ರೆ ನಮಗೊಂದಿಷ್ಟು ನೇರವಾಗಿ ವಿಷ ಕೊಟ್ಟು ಸಾಯಿಸಿಬಿಡಿ ಅಂತ ರೊಚ್ಚಿಗೆದ್ದಿದ್ದಾರೆ. ಚಿಕ್ಕಬಳ್ಳಾಪುರ, ಕೋಲಾರ ಜಿಲ್ಲೆಗಳಿಗೆ ಹರಿಸುತ್ತಿರುವ KC ಮತ್ತು HN ವ್ಯಾಲಿ ನೀರನ್ನು ಟ್ರೆಜರಿ ಟ್ರೀಟ್ಮೆಂಟ್ ಮಾಡಿ ಹರಿಸಿ ನಿನ್ನೆ ಘೋಷಿಸಿದ ಬಜೆಟ್ನಲ್ಲಿ ಅನುದಾನ ಒದಗಿಸಿ ಅಂತ ರೈತಪರ, ಕನ್ನಡಪರ, ದಲಿತಪರ ಹೋರಾಟ ಸಮಿತಿಗಳು ಪ್ರತಿಭಟನೆ, ಸುದ್ದಿಗೋಷ್ಠಿ ಹಾಗೂ ಜಿಲ್ಲಾಡಳಿತಗಳಿಗೆ ಮನವಿ ನೀಡಿ ಮೂರನೇ ಹಂತದಲ್ಲಿ ಶುದ್ಧೀಕರಿಸಿ ಬಿಡಿ, ಇಲ್ಲವಾದರೆ ಆ ನೀರೇ ಬೇಡ ಅಂತ ಎಚ್ಚರಿಕೆ ನೀಡಿದರು. ಇನ್ನು ಅದ್ಯಾವುದನ್ನು ಕೇರ್ ಮಾಡಿದ ರಾಜ್ಯದ CM ಸಿದ್ದರಾಮಯ್ಯ ಅದೇ ನೀರನ್ನು ಇನ್ನಷ್ಟು ಕೆರೆಗಳಿಗೆ ಹರಿಸಲು ಅನುದಾನ ಘೋಷಿಸಿದ್ದಾರೆ. ಸರ್ಕಾರದ ಈ ಧೋರಣೆಯನ್ನು ಖಂಡಿಸಿರುವ ವಿವಿಧ ಸಂಘಟನೆಗಳು ಹೋರಾಟಕ್ಕೆ ಮುಂದಾಗಿದೆ. ಚಿಕ್ಕಬಳ್ಳಾಪುರದ ಶ್ರೀ ಹರಿಕೃಷ್ಣ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಹರೀಶ್ ರೆಡ್ಡಿ, ಚಿಕ್ಕಬಳ್ಳಾಪುರ ಕಂದಾವರ ಕೆರೆಯಲ್ಲಿ ಸಂಗ್ರಹವಾಗಿರತಕ್ಕಂಥ HN ವ್ಯಾಲಿ ನೀರನ್ನು ಬಾಟಲಿಗಳಲ್ಲಿ ತುಂಬಿ CM ಸಿದ್ದರಾಮಯ್ಯ, DCM DK ಶಿವಕುಮಾರ್ ಹಾಗೂ ಎಲ್ಲ ಜನಪ್ರತಿನಿಧಿಗಳಿಗೆ ಪಾರ್ಸಲ್ ಮಾಡಿ ವಿಭಿನ್ನ ಹೋರಾಟ ನಡೆಸಿದರು. ಕೆರೆಗೆ ಹರೀಶ್ ರೆಡ್ಡಿ ಜೊತೆ ಕೆಲವು ರೈತ ಸಂಘದ ಕಾರ್ಯಕರ್ತರು, ಕನ್ನಡಪರ ಸಂಘಟನೆ ಕಾರ್ಯಕರ್ತರು CM ವಿರುದ್ಧ, ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ರು. ಈ ವೇಳೆ ಮಾತನಾಡಿದ ಹರೀಶ್ ರೆಡ್ಡಿ, ನಾನು ಹಿಂದೆ ಹೇಳಿದಂತೆ HN ವ್ಯಾಲಿ ನೀರನ್ನು ಮೂರನೇ ಹಂತದ ಶುದ್ಧೀಕರಣಕ್ಕೆ ಮುಂದಾಗದಿದ್ರೆ ನಮಗೆ ಹರಿಸ್ತಿರುವ ನೀರನ್ನೇ ನಿಮಗೆ ಪಾರ್ಸಲ್ ಮಾಡ್ತೇನೆ, ನೀವು ಕುಡಿದು ತೋರಿಸಿ, ನಮಗೆ ಕೊಳಚೆ ನೀರು ಕೊಟ್ಟು ನಿಧಾನವಾಗಿ ವಿಷ ಏರಿಸುವ ಬದಲು ನೇರವಾಗಿಯೇ ವಿಷ ಹಾಕಿ ಸಾಯಿಸಿಬಿಡಿ. ನಿಮ್ಮೇಲೆ ನಂಬಿಕೆ ಇಟ್ಟು ಕಳೆದ ಬಾರಿ ನಿಮ್ಮನ್ನ ಗೆಲ್ಲಿಸಿ ವಿಧಾನಸೌಧಕ್ಕೆ ಕಳಿಸಿದ್ದೇವೆ. ನಿಮ್ಮ ಧೋರಣೆ ಹೀಗೆಯೇ ಮುಂದುವರೆದರೆ ನಿಮ್ಮ ಅಂತಿಮ ಯಾತ್ರೆ ಈಗಿನಿಂದಲೇ ಪ್ರಾರಂಭವಾಗ್ತದೆ ಅಂತ ಎಚ್ಚರಿಕೆ ಕೊಟ್ಟರು. ಅಣೆಕಟ್ಟು ನಿರ್ಮಾಣ ಮಾಡಿ ನಿಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಎಲ್ಲ ಜಿಲ್ಲೆಗೂ ನೀರು ಆಗ್ತದೆ, ಕುಡಿಯೋ ಶುದ್ಧ ನೀರು ಸಿಗ್ತದೆ. ಇವತ್ತು ಶ್ರೀನಿವಾಸ ಸಾಗರ ಕೆರೆ ಹಾಳು ಮಾಡಿದ್ದೀರಾ, ಕಂದವಾರ ಕೆರೆ ಹಾಳು ಮಾಡಿದ್ದೀರಾ, ಅಮಾನಿ ಗೋಪಾಲಕೃಷ್ಣ ಕೆರೆ ಹಾಳು ಮಾಡಿದ್ದೀರಾ, ಮುಷ್ಟೂರು ಕೆರೆ ಹಾಳು ಮಾಡಿದ್ದೀರಾ. ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಅನೇಕ ಕೆರೆಗಳಿಗೆ ನೀರು ಹರಿಸಿದ್ದೀರಾ. ಅದಕ್ಕೆ ಮಿಗಿಲಾಗಿ ಇವತ್ತು ವಿಸ್ತರಣೆ ಬೇರೆ ಮಾಡಕ್ಕೆ ಕೊಟ್ಟಿದ್ದೀರಾ. ಯಾವ ಗನಂದಾರಿ ಕೆಲಸ ಮಾಡ್ತೀರ್ರಿ ನೀವು? ಜನಗಳಿಗೆ ವಿಷ ಕೊಟ್ಬಿಡ್ರಿ, ಸ್ವಲ್ಪ ಕೊಟ್ಟು ಈ ನೀರಿನ ಮುಖಾಂತರ ವಿಷ ಕೊಡೋ ಬದಲು ನೇರವಾಗಿ ವಿಷ ಕೊಟ್ಬಿಡಿ. ಆವಾಗಲಾದರೂ ನೀವು ನೆಮ್ಮದಿಯಾಗಿರ್ತೀರಾ? ಯಾಕೆ ಈ ರೀತಿ ನಿರ್ಮಾಣ ಮಾಡ್ತಾ ಇದ್ದೀರಾ ಚಿಕ್ಕಬಳ್ಳಾಪುರನ? ಸರ್, ಮುಂದಿನ ದಿನಗಳಲ್ಲಿ ಮತ್ತೊಮ್ಮೆ ನಾನು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದೀನಿ, ಆಗ್ರಹ ಮಾಡ್ತಾ ಇದ್ದೀನಿ. ಯಾಕಂದರೆ ನಮಗೆ ಕೋಪ ಬಂದಿದೆ ಸರ್, ಇವತ್ತು ನೋವಾಗ್ತಾ ಇದೆ ಸರ್, ದುಃಖದಿಂದ ಮಾತಾಡ್ತಾ ಇದ್ದೀನಿ. ಇವತ್ತು ನನ್ನ ಒಬ್ಬನ ಕುಟುಂಬಕ್ಕೆ ಅಂತಲ್ಲ, ಇಲ್ಲಿರೋ ಚಿಕ್ಕಬಳ್ಳಾಪುರ ಏನು ಜನತೆ ಇದ್ದಾರೆ ಎಲ್ಲರ ಪರವಾಗಿ ನಾನು ಧ್ವನಿ ಎತ್ತುತ್ತಾ ಇದ್ದೀನಿ. ನನ್ನ ವಿರುದ್ಧ ಏನೇನು ಪಿತೂರಿ ಮಾಡೋಕ್ಕೆ ನಿಮ್ಮ ಕೈಯಲ್ಲಿ ಏನೇನಾಗುತ್ತೆ ಎಲ್ಲ ಮಾಡ್ಕೊಳ್ಳಿ, ಎಲ್ಲದಕ್ಕೂ ಸಿದ್ಧ ಇದ್ದೇ ಇವತ್ತು ನಾನು ಇಲ್ಲಿಗೆ ಇಳಿದಿದ್ದೀನಿ ಈ ಹೋರಾಟಕ್ಕೆ. ನೀವೇನಾದರೂ ಮೂರನೇ ಹಂತ ಶುದ್ಧೀಕರಣ ಮಾಡಲಿಲ್ಲ, ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಎತ್ತಿನ ಹೊಳೆ ಯೋಜನೆ ನೀರು ಶೀಘ್ರದಲ್ಲಿ ತರಲಿಲ್ಲ, ಪ್ರತಿ ಮನೆಗೆ ಹೋಗಿ ಇದರಿಂದ ಆಗ್ತಾ ಇರೋ ವೈಫಲ್ಯಗಳ ಬಗ್ಗೆ ಪ್ರತಿ ಮನೆಗೆ ಖುದ್ದು ನಾನೇ ಭೇಟಿ ಕೊಟ್ಟು ಇದ್ರ ವೈಫಲ್ಯಗಳ ಬಗ್ಗೆ ಅವ್ರಿಗೆ ತಿಳಿಸಿ, ಅವ್ರ ಕಾಲು ಹಿಡ್ಕೊಂಡು ಪ್ರತಿ ಮನೆಯಲ್ಲಿರೋ 3-4 ಜನನ ಕರ್ಕೊಂಡು ವಿಧಾನಸೌಧ ಗೇಟು ತಟ್ಟಿವೆ. ಇದಂತೂ ನಿಲ್ಲಿಸಲ್ಲ ನಾವು. ಏನೋ ಇಲ್ಲೊಂದಷ್ಟು ಜನ ಸೇರಿ ನಾವು ಮಾಧ್ಯಮದವ್ರನ್ನ ಕರೆದು ಪ್ರೆಸ್ ಮೀಟ್ ಮಾಡಿ ಸುಮ್ಮನೆ ಆಗ್ತಾರಂತ ತಿಳ್ಕೊಬೇಡಿ. ಪ್ರತಿ ಮನೆಗೂ ಭೇಟಿ ಕೊಡ್ತೀನಿ, ಸಮಯ ತಗೊಳ್ಬೋದಷ್ಟೇ.
ಪ್ರತಿ ಮನೆಗೆ ಭೇಟಿ ಕೊಟ್ಟು ಅವ್ರನ್ನ ಕರ್ಕೊಂಡು ಹೋಗಿ ಬರೋಂಥ ಕೆಲಸ ಖಂಡಿತವಾಗ್ಲೂ ಮಾಡ್ತೀವಿ. ಯಾವುದೇ ರೀತಿ ನಾಚಿಕೆ ಆಗಲ್ವಾ ನಿಮಗೆ? ಹಾಂ, ನಿಮಗೇನು ನೈತಿಕತೆ ಇಲ್ವಾ? ಕುಡಿಯೋ ನೀರು ಕೊಡೋಕ್ಕೆ ನಿಮ್ಮ ಕೈಯಲ್ಲಾಗಲ್ಲ, ವ್ಯವಸಾಯಕ್ಕೆ ಯೋಗ್ಯವಾಗಿರೋಂಥ ನೀರು ಕೊಡೋಕ್ಕಾಗಲ್ಲ, ಇನ್ನೇನಕ್ಕೆ ಅಧಿಕಾರದಲ್ಲಿ ಇರ್ತೀರಾ? ರಾಜೀನಾಮೆ ಕೊಡ್ರಿ, ರಾಷ್ಟ್ರಪತಿ ಆಳ್ವಿಕೆ ಬರಲಿ. ಅವರಾದರೂ ಅವಾಗೇನೋ ಬಜೆಟಲ್ಲಿರೋ ಅಧಿಕಾರಿಗಳಾದರೂ ಜನರ ಪರ ಕೆಲಸ ಮಾಡ್ತಾರೆ ನೋಡೋಣ. ನಿಮ್ಮ ಕೈಯಲ್ಲಿ ಮಾಡೋಕ್ಕೆ ಹೋಗ್ತಾ ಇಲ್ಲ ಅಂದರೆ ರಾಜೀನಾಮೆಗಳು ಕೊಟ್ಟು ಮನೆಗಳಿಗೆ ಹೋಗಿ. ಅಧಿಕಾರಿಗಳಾದರೂ ಅವತ್ತಿನ ದಿನ ಜನ ದಂಗೆ ಎದ್ದು ಹೇಳ್ತಾರೆ. ರಾಜಕಾರಣಿಗಳ ಮೇಲೆ ಹೋಗೋಕ್ಕೆ ಭಯ ಅಲ್ವಾ ಸರ್? ಯಾಕಂದರೆ ಅವ್ರ ಹತ್ರ 1000 ಕೋಟಿ 100 ಕೋಟಿ ದುಡ್ಡು ಇರ್ತದೆ. ಅಧಿಕಾರಿಗಳನ್ನಾದರೆ ಪ್ರಶ್ನೆ ಮಾಡ್ಬೋದು. ಯಾಕೆ ನೀವು ಈ ರೀತಿ ಧೋರಣೆ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಮಾಡ್ತಾ ಇದೀಯಾ? ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ನಾನು ಮೊನ್ನೆ ತಾನೇ ಒಂದು ಮಾಧ್ಯಮ ಗೋಷ್ಠಿಯಲ್ಲಿ ನಾನು ಹೇಳಿದ್ದೆ, 3ನೇ ಹಂತದ ಶುದ್ಧೀಕರಣ ಇನ್ನೇನು ಕೆಲವೇ ದಿನಗಳಲ್ಲಿ ಬಜೆಟ್ ಇದೆ. ಆ ಬಜೆಟಲ್ಲಿ ನೀವು 3ನೇ ಹಂತದ ಶುದ್ಧೀಕರಣಕ್ಕೆ ಹಣ ಇಡಲಿಲ್ಲ ಅಂದರೆ ಪ್ರತಿಯೊಬ್ಬ ಅಧಿಕಾರಿಗೂ, ಪ್ರತಿಯೊಬ್ಬ ಇಲಾಖೆಯ ಮೇಲ್ದರ್ಜೆ ಅಧಿಕಾರಿ ಇಲಾಖೆಯ ರಾಜಕಾರಣಿಗಳಿಗೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ, ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ, ಮಾನ್ಯ ವಿರೋಧ ಪಕ್ಷದ ನಾಯಕರ ಆರ್ ಅಶೋಕ್ ಅವ್ರಿಗೆ, ಮಾನ್ಯ ಯತ್ನಾಳ್ ಅವ್ರಿಗೂ ಕೂಡ, ಯಾಕಂದರೆ ಅವ್ರು ಗಟ್ಟಿ ಧ್ವನಿಯಲ್ಲಿ ವಿಧಾನಸೌಧದಲ್ಲಿ ಮಾತಾಡೋಂಥ ಕೆಲಸ ಮಾಡ್ತಾಯಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಜನಗಳ ಪರ ಹೋರಾಟನೂ ಕೂಡ ಮಾಡ್ತಾಯಿದ್ದಾರೆ. ಅವ್ರಿಗೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ, ಮಾನ್ಯ ಶಾಸಕರಿಗೆ, ಆರೋಗ್ಯ ಸಚಿವರಿಗೆ ಮತ್ತು ನಮ್ಮ ಫುಡ್ಡು ಮಿನಿಸ್ಟ್ರಿಗೆ, ಪ್ರತಿಯೊಬ್ಬರಿಗೂ ಕೂಡ ಇವತ್ತಿನ ದಿನ ನೀರು ಬಾಟ್ಲಲ್ಲಿ ಇಲ್ಲೇ ನಿಮ್ಮ ಸಮ್ಮುಖದಲ್ಲೇ ತುಂಬ್ತೀನಿ. ನನ್ನ ಕೈಯಿಂದಲೇ ತುಂಬ್ತೀನಿ. ಅವ್ರ ಮನೆಗೆ ನೋಡಿ ಎಲ್ಲ ಅಡ್ರೆಸ್ಸು ತೊಗೊಂಡು ಬಂದಿದ್ದೀನಿ. ಪ್ರತಿಯೊಬ್ಬರಿಗೂ ಅವ್ರ ಫ್ಯಾಕ್ಸ್ ಅಡ್ರೆಸ್ ಸಮೇತ, ಮನೆ ಅಡ್ರೆಸ್ ಸಮೇತ, ಅವ್ರದ್ದು ಆಫೀಸ್ ಅಡ್ರೆಸ್ಸು. ಒಂದರಲ್ಲಿ ರಿಸೀವ್ ಆಗಲಿಲ್ಲ ಅಂದರೆ ಇನ್ನೊಂದು ಸಲ ಬಂದು ಇದೇ ನೀರನ್ನ ಅವ್ರಿಗೆ ಮತ್ತೆ ಕಳಿಸ್ತೀನಿ. ರಿಸೀವ್ ಮಾಡ್ಕೊಳ್ಬೇಕು, ಈ ನೀರು ನಿಮ್ಮ ಮನೆಗಳಲ್ಲಿ ಇಟ್ಕೊಬೇಕು, ಇದಕ್ಕೆ ಪ್ರತಿಕ್ರಿಯೆ ಕೊಡಬೇಕು, ಇದನ್ನು 3ನೇ ಹಂತದ ಶುದ್ಧೀಕರಣ ಮಾಡಬೇಕು. ಮಾಡಲಿಲ್ಲ ಅಂದರೆ ಎಲ್ಲಿ ಮೇಯ್ನ್ ನೀರು ಬರ್ತಾ ಇದೆ ಅಲ್ಲಿಗೆ ಹೋಗಿ ಕುತ್ಕೊಳ್ಳೋಂಥ ಕೆಲಸ ಖಂಡಿತ ಮಾಡೇ ಮಾಡ್ತೀವಿ. ನಾವು ಏನು ಹೇಳಿಕೆ ಕೊಟ್ಟಿದ್ದೀವಿ ನಿಲ್ಲಿಸಲ್ಲ. ಕೊಟ್ಟು ಮಾತಂತೆ ನಾವು ನಡ್ಕೊಳ್ತೀವಿ. ನಮ್ಮ ಜೊತೆ ಎಲ್ಲರೂ ಬರ್ತಾರೆ. ಹಂಗಾಗಿ ತಮ್ಮ ಮುಖಾಂತರ ಮತ್ತೊಮ್ಮೆ ನಾನು ಮನವಿ ಮಾಡ್ತಾಯಿದ್ದೀನಿ ಮಾಧ್ಯಮದವರಲ್ಲಿ. ನಿಮಗೂ ನೋವಾಗಿದೆ ಸರ್, ನಮಗೂ ನೋವಾಗಿದೆ. ನೀವು ಹೋರಾಟಗಾರರೇ, ನಾವು ಹೋರಾಟಗಾರರೇ. ನಾವು ಒಬ್ಬ ರೈತನ ಮಗನಾಗಿ ನಾನು ಕಳಕಳಿಯಿಂದ ನಿಮ್ಮಲ್ಲಿ ಕೈ ಕಾಲು ಹಿಡಿದು ಬೇಡ್ಕೊತೀನಿ ಸರ್. ಇದನ್ನು ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋಂಥ ಕೆಲಸ ನೀವು ಮಾಡಿ ನಮ್ಮ ಜೊತೆ ಸೇರಿಕೊಂಡು ದಯವಿಟ್ಟು ಸಹಕಾರ ಕೊಡಿ ಸರ್. ಎಲ್ರಿಗೂ ಒಳ್ಳೆಯದಾಗ್ತದೆ. ನಮ್ಮೆಲ್ಲರ ಕುಟುಂಬ ಚೆನ್ನಾಗಿರ್ತದೆ, ಸುಖವಾಗಿ 100 ಕಾಲ ಇರ್ತದೆ ಸರ್. ಇಲ್ಲ ಅಂದರೆ ನಾವು ಭಯಭೀತರಾಗಿ ಪ್ರಾಣಗಳು ಕಳ್ಕೊಂಡು ಅನ್ಯಾಯ ಆಗುವಂಥ ಪರಿಸ್ಥಿತಿ ಚಿಕ್ಕಬಳ್ಳಾಪುರ ಬರ್ತದೆ. ಪರಿಸ್ಥಿತಿ ಉದ್ಭವ ಆಗಿದೆ. ನಾನು ಕೂಡ ಇಲ್ಲಿ ಕುತ್ಕೊಂಡಿದ್ದೀನಿ, 18 ಬೋರ್ ಹಾಕ್ಸಿದ್ದೀನಿ. 60-70 ಲಕ್ಷ ಬರೀ ಬೋರ್ ಗಾಡಿಗೆ ದುಡ್ಡಾಗಿ ಕೊಟ್ಟಿದ್ದೀನಿ ನಾನು. ನಾನು ಒಬ್ಬ ರೈತ. ಈ ದುಡ್ಡು ಕೊಟ್ಟಾಗ ಅವ್ರಿಗೆ ನೋವಾಗಿ ರೈತರು ಅನೇಕ ಜನ ಸಂಸದರ ಹತ್ರ, ಇಂದಿನ ಸಂಸದರ ಹತ್ರ ಹೋಗಿ ಕಳಕಳಿಯಾಗಿ ಮನವಿ ಮಾಡಿದಾಗ ರೈತರ ಆರೋಗ್ಯದ ಪ್ರಾಣಗಳ ಹಿತದೃಷ್ಟಿ ಇಟ್ಕೊಂಡು ಆವತ್ತಿನ ದಿನವೇ ಈ ಕೊಳಚೆ ನೀರನ್ನು ತರುವಂಥ ಕೆಲಸ ಆವತ್ತಿನ ದಿನ ಸುಧಾಕರ್ ಅವರು ಮಾಡಿದರು, ಡಾಕ್ಟರ್ ಕೆ ಸುಧಾಕರ್ ಅವರು. ಅಟ್ ದಿ ಸೇಮ್ ಟೈಮ್ ಅವರು ಬಜೆಟ್ ಬುಕ್ಕಲ್ಲೂ ಕೂಡ 3ನೇ ಹಂತದ ಶುದ್ಧೀಕರಣ ಮಾಡಬೇಕಂತ ಒತ್ತಾಯನೂ ಮಾಡಿದ್ರು. ಅವರು ಕೂಡ ಹೇಳಿಕೆಗಳು ಕೊಟ್ಟಿದ್ದಾರೆ ಇತ್ತೀಚಿನ ದಿನಗಳಲ್ಲಿ. ಅವರು ಕೂಡ ಬುಕ್ಕಲ್ಲಿ ಸೇರಿಸಿದ್ರು, ಬಜೆಟ್ ಬುಕ್ಕಲ್ಲಿ 3ನೇ ಹಂತದ ಶುದ್ಧೀಕರಣ ಮಾಡಬೇಕು. ಇವ್ರು ಹಣ ಖರ್ಚಾಗ್ತದೆ, ಗ್ಯಾರಂಟಿಗಳು ಕೊಡೋಕ್ಕೆ ನಾವು ಸಾಲ ಮಾಡಿ ಹಣ ಕೊಡ್ತಾ ಇದ್ದೀವಿ, ಹಂಗಾಗಿ ನಮ್ಗೆ ಕೊಡೋಕ್ಕೆ ಆಗ್ತಾ ಇಲ್ಲ ಅಂತ ಏನಾದರೂ ಇದನ್ನು ನಿಲ್ಲಿಸಿರ್ಬೋದು ಅಂತ ನನ್ನ ಗಮನಕ್ಕೆ ಬಂದಿದೆ. ನನ್ನ ಮನಸ್ಸಿಗೂ ಅನಿಸ್ತಾ ಇದೆ, ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಎಲ್ಲರ ಮನಸ್ಸಲ್ಲೂ ಕೂಡ ಅನಿಸ್ತಾ ಇದೆ. ನಿಮ್ಮ ಕಾಲು ಹಿಡಿದು ಕೇಳ್ಕೊತೀನಿ, ಅವ್ರ ಕಾಲು ಹಿಡಿದು ಕೇಳ್ಕೊತೀನಿ, ಸರ್ಕಾರಕ್ಕೆ ತಟ್ಟಬೇಕು. ಪ್ರತಿ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿಲ್ಲ ಮೂಲೆ ಮೂಲೆ ಜನಕ್ಕೂ ತಲುಪೋ ಹಂಗೆ ನೀವು ಮಾಡಿ. ಅದಾದ್ಮೇಲೆ ನಾನೇ ಪ್ರತಿ ಮನೆಗೆ ಖುದ್ದು ಭೇಟಿ ಕೊಡ್ತೀನಿ, ಅವ್ರ ಕಾಲು ಹಿಡಿದು ಕೇಳ್ಕೊತೀನಿ, ಇದ್ರ ವೈಫಲ್ಯಗಳ ಬಗ್ಗೆ ಅವ್ರಿಗೆ ವಿಷಯ ತಿಳಿಸ್ತೀನಿ. ಈ ರೀತಿ ಅನಾರೋಗ್ಯ ಆಗ್ತಾ ಇದೆ, ಈ ರೀತಿ ತೊಂದರೆ ಆಗ್ತಾ ಇದೆ, ನಮ್ಮ ಮುಂದಿನ ಪೀಳಿಗೆ ಈ ರೀತಿ ಅನ್ಯಾಯ ಆಗ್ತಾ ಇದೆ ನೋಡಿ. ನಾವೆಲ್ಲ ಮರಳಾಗಿದ್ದೀವಿ, ಗ್ಯಾರಂಟಿಗಳಿಗೆ ಮರಳಾಗಿದ್ದೀವಿ, ಸರ್ಕಾರಗಳಿಗೆ ಮತ ಕೊಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ಉಚಿತವಾಗಿ ನಮ್ಗೆ 2 ಕೊಡಬೇಕು ಸರ್. ಯಾವುದೇ ಸರ್ಕಾರ ಬರಲಿ, ಕಾಂಗ್ರೆಸ್ ಬರಲಿ, BJP ಬರಲಿ, ಜನತಾದಳ ಬರಲಿ, ಇಲ್ಲ ಸೆಕ್ಯುಲರ್ ಪಾರ್ಟಿ ಇನ್ಯಾವುದಾದ್ರೂ ಬರಲಿ, ಎಲ್ಲರೂ ಒಂದೇ ಹೇಳಬೇಕು ಸರ್. ನಾವು ಉಚಿತವಾಗಿ ಕೊಡೋದು 2, ಒಂದು ಆರೋಗ್ಯ, 2ನೇ ಶಿಕ್ಷಣ. ಈ ಕೆಲಸ ಆಗುವಂಥ ಕೆಲಸ ಆಗಬೇಕು. ಪ್ರತಿ ಮನೆಗೂ ಖುದ್ದು ನಾನೇ ಭೇಟಿ ಕೊಡ್ತೀನಿ. ಪ್ರತಿ ಮನೆಯಲ್ಲೂ ಇದರ ವಿಷಯವನ್ನು ಅವ್ರಿಗೆ ತಿಳಿಸ್ತೀನಿ. ತಿಳಿಸೋಂಥ ಕೆಲಸ ಮಾಡಿ ನಾನು ವಿಧಾನಸೌಧ ಮುತ್ತಿಗೆ ಹಾಕ್ಸೋಂಥ ಕೆಲಸ ಗ್ಯಾರಂಟಿ ಮಾಡೇ ಮಾಡ್ತೀನಿ ಸರ್. ಅದು ತಮ್ಮ ಸಮ್ಮುಖದಲ್ಲೇ ಮಾಡ್ತೀನಿ.